ನಮಸ್ಕಾರ, ನಾನು ಸೌಮ್ಯ ಮಳಲಿ. ಮುಂಬೈ ಮಾದರಿಯ ದಾಳಿಗೆ ನಡೆದಿದ್ದ ಸಂಚು. ಮಹಾರಾಷ್ಟ್ರದಲ್ಲಿ ಭಾರೀ ಶಸ್ತ್ರಾಸ್ತ್ರಗಳಿದ್ದ 2 ಬೋಟ್ ಪತ್ತೆಯಾಗಿವೆ. ಮಹಾರಾಷ್ಟ್ರದ ರಾಯಗಢ ಕಡಲ ತೀರದಲ್ಲಿ 2 ಬೋಟ್ ಪತ್ತೆಯಾಗಿರುವಂತದ್ದು. ಮುಂಬೈನಲ್ಲಿ ಭಾರೀ ಶಸ್ತ್ರಾಸ್ತ್ರ ಹೊಂದಿದ್ದಂತಹ 2 ಬೋಟ್ಗಳು ಪತ್ತೆಯಾಗಿವೆ. ಮಹಾರಾಷ್ಟ್ರದಲ್ಲಿ ಬೋಟ್ಗಳು ಪತ್ತೆಯಾಗಿದ್ದು ಕೆಲಕಾಲ ಆತಂಕಕ್ಕೂ ಕಾರಣ ಆಗಿದೆ. ಮಹಾರಾಷ್ಟ್ರದ ರಾಯಗಢ ಕಡಲ ತೀರದಲ್ಲಿ ಈ ಬೋಟ್ಗಳು ಪತ್ತೆಯಾಗಿರುವಂತದ್ದು. AK-47 ರೈಫಲ್ಸ್ ಬುಲೆಟ್ಗಳು ತುಂಬಿದ್ದಂತಹ ಬೋಟ್ ಪತ್ತೆಯಾಗಿದೆ. ಮಹಾರಾಷ್ಟ್ರ ಗಡಿಯಲ್ಲಿ ಭಾರೀ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳಿಂದ ಬೋಟ್ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಲಾಗಿದೆ. ATS ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ರಾಯಗಢ ಶಾಸಕಿ ಅದಿತಿ ಭೇಟಿಯನ್ನ ನೀಡಿದ್ದಾರೆ. ರಾಯಗಢ ಕಡಲ ತೀರದಲ್ಲಿ ಆತಂಕ ಹೆಚ್ಚಾಗಿರುವಂತದ್ದು. 2 ಬೋಟ್ಗಳು ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಪೊಲೀಸರು ಕೂಡ ತೆರಳಿರುವಂತದ್ದು. ಸ್ಥಳಕ್ಕೆ ರಾಯಗಢ ಶಾಸಕಿ ಅದಿತಿ ಅವರು ಭೇಟಿಯನ್ನ ನೀಡಿದ್ದಾರೆ. ದೃಶ್ಯಗಳಲ್ಲಿ ನಾವು ಗಮನಿಸಬಹುದು, 2 ಭಾರೀ ಶಸ್ತ್ರಾಸ್ತ್ರಗಳನ್ನ ಹೊಂದಿದಂತಹ ಬೋಟ್ಗಳು ಪತ್ತೆಯಾಗಿತ್ತು. ಸೊ ಈ ಬೋಟ್ಗಳನ್ನ ತಂದವರು ಯಾರು, ಇದರಲ್ಲಿ ಎಷ್ಟು ಜನ ಬಂದಿದ್ರು, ಇಷ್ಟೊಂದು ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬಂದಿದ್ ಯಾಕೆ, ಮುಂಬೈ ಮಾದರಿಯ ದಾಳಿಗೆ ಏನಾದ್ರೂ ಸ್ಕೆಚ್ ಹಾಕಲಾಗಿತ್ತಾ, ಇದರ ಹಿಂದೆ ಉಗ್ರರ ಸಂಚಿದ್ಯಾ, ಹೀಗೆ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ರಾಯಗಢ ಕಡಲ ತೀರದಲ್ಲಿ ಇದೀಗ ಭಾರೀ ಕಟ್ಟೆಚ್ಚರವನ್ನ ಕೈಗೊಳ್ಳಲಾಗಿದೆ. ಮುಂಬೈ ಮಾದರಿಯ ದಾಳಿಗೆ ಏನಾದ್ರೂ ಸಂಚನ ನಡೆಸಿದ್ರ ಉಗ್ರರು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗಾಗಿ ಈಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಈ ಬೋಟ್ನಲ್ಲಿ AK-47 ರೈಫಲ್ಸ್ ಹಾಗೆ ಬುಲೆಟ್ಗಳು ತುಂಬಿದ್ದಂತಹ ಬೋಟ್ ಇದಾಗಿದ್ದು ಮಹಾರಾಷ್ಟ್ರ ಗಡಿಯಲ್ಲಿ ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳಿದ್ದಂತಹ ಬೋಟ್ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಅಲರ್ಟ್ ಮಾಡಲಾಗಿದೆ. ATS ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸ್ಥಳಕ್ಕೆ ರಾಯಗಢ ಶಾಸಕಿ ಅದಿತಿ ಭೇಟಿಯನ್ನ ಕೊಟ್ಟಿದ್ದಾರೆ. ರಾಯಗಢ ಕಡಲ ಆತಂಕ ಹೆಚ್ಚಾಗಿರುವಂತದ್ದು. ಸೊ ದೃಶ್ಯಗಳಲ್ಲಿ ಕೂಡ ನಾವು ಗಮನಿಸಿದ ಹಾಗೆ 2 ಬೋಟ್ಗಳು ಕಡಲ ತೀರದಲ್ಲಿ ಪತ್ತೆಯಾಗಿರುವಂತದ್ದು.